ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಆಫ್ ಡ್ಯೂಟ್. ಆ್ಯಕ್ಟೆಡ್ ಬೈ ಪ್ರದೀಪ್ ನಂಗಾತನ್ ಅವರು. ಸೊ ಮೂವಿ ಮಾತ್ರ ಸ್ಟೋರಿ ಮಾತ್ರ ಹೈಲೈಟು. ಬಟ್ ಅವರ ಸ್ಕ್ರೀನ್ ಪ್ಲೇ ಕೆಲವೊಂದು ಕಡೆ ಮಾತ್ರ ಅಲ್ಲೊಂದು ಸ್ವಲ್ಪ ಬೋರ್ ಅನಿಸುತ್ತೆ. ಬಿಟ್ಟರೆ ಇನ್ನು ಓವರ್ ಆಲ್ ಮೂವಿ ಮಾತ್ರ ಹೈಲೈಟು, ಮಸ್ತಾಗೈತೆ ಮೂವಿ. ಸೊ ಸ್ವಲ್ಪ ಅಲ್ಲೊಂಚೂರು ಬೋರ್ ಬರುತ್ತೆ ಅಷ್ಟೇ. ಇನ್ನದು ಬಿಟ್ಟರೆ ಈಗಿನ ಪ್ರೆಸೆಂಟ್ ಸಿಚುವೇಶನಿಗೆ ಯಾವ ಥರ ಬೇಕೋ ಅದೇ ಥರ ಮೂವಿ ಕೊಡ್ತಾಯಿದ್ದಾರೆ ಪ್ರದೀಪ್ ರಂಗನಾಥನ್ ಅವರು. ಅದೊಂದು ಒಳ್ಳೆ ಖುಷಿ. ಕೆಲವೊಂದು ಸೀನ್ಗಳು ಮಾತ್ರ ಹೈಲೈಟ್. ಅದು ಯಾವ ಮೈಂಡ್ ಸೆಟ್ಟಲ್ಲಿ ಬರೆದಿರ್ತಾರೋ ಯಾವ ಸೆಟ್ಟಲ್ಲಿ ಗೊತ್ತಿಲ್ಲ. ಒಟ್ನಲ್ಲಿ ಕೆಲವೊಂದು ಸೀನ್ಗಳು ಮಾತ್ರ ನೋಡಿದ್ರೆ ನಮ್ಮ ಲೈಫಲ್ಲಿ ನೋಡಿದ್ರೆ ಆ ಥರ ಫೀಲ್ ಬರುತ್ತೆ. ಕೆಲವೊಂದು ಸೀನ್ಗಳು ಹಂಗೆ ಕಾಣಿಸ್ತಾ ಇರ್ತವೆ. ಆ್ಯಂಡ್ ಮ್ಯೂಸಿಕ್ ಬೇಕಾ ಸಾಯಿ ಅಭ್ಯಕರ್ ಅವರು, ಅದು ಮ್ಯೂಸಿಕ್ ಹೈಲೈಟು. ಎಲ್ಲಿ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದಾರೆ, ಮ್ಯೂಸಿಕ್ಕು ಜಾಸ್ತಿನೇ ಕೊಟ್ಟಿಲ್ಲ. ಅದೊಂದು ಸೀನಲ್ಲಿ ಮಾತ್ರ ಹೈಲೈಟು ಮ್ಯೂಸಿಕ್ ಮಾತ್ರ. ಮದುವೆ ರಿಸೆಪ್ಷನ್ ಅದೊಂದು ಸೀನ್ ಬರುತ್ತೆ ಚಿಕ್ಕದು, ಅಲ್ಲಿ ಮಾತ್ರ ಹೈಲೈಟು. ಕ್ಲೈಮ್ಯಾಕ್ಸ್ ಕೂಡ ಸಖತ್ತಾಗಿರುತ್ತೆ. ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ. ಅದು ಲವ್ ಸ್ಟೋರಿನೇ, ಬಟ್ ಒಂಥರ ಡಿಫ್ರೆಂಟ್ ಲವ್ ಸ್ಟೋರಿ. ಯಾರೂ ಮಾಡಿರಲ್ಲ. ಇವಾಗ ಪ್ರೆಸೆಂಟ್ ಆಲ್ಮೋಸ್ಟ್ ಲವ್ ಸ್ಟೋರಿ ಮೂವಿಗಳು ನೋಡಿದ್ರೆ ಎಲ್ಲ ಒಂಚೂರು ರೆಗ್ಯುಲರ್ ಅನಿಸುತ್ತೆ. ಬಟ್ ಇದು ಒಂದು ಡಿಫ್ರೆಂಟ್. ಎಲ್ಲಿ ನಮಗೆ ಇದು ಈ ಮೂವಿ ನೋಡಿದ್ದೀನಿ ಅಂತ ಅನ್ನೋ ಫೀಲೇ ಬರಲ್ಲ. ಸೊ ಆ ಥರ ಡಿಫ್ರೆಂಟ್ ಲವ್ ಸ್ಟೋರಿನೇ ಡಿಫ್ರೆಂಟು. ಒಂಚೂರು ಸ್ವಲ್ಪ ಆ ಸಾಂಗ್ಗಳು, ಅದು ಉರುಮ್ ಬ್ಲೆಡ್ ಒಂದು ಬಿಟ್ಟರೆ ಇನ್ನು ಎರಡು ಸಾಂಗ್ ಅಷ್ಟೇ ಓಕೆ. ಅದೊಂದು ಉರುಮ್ ಬ್ಲೆಡ್ ಮಾತ್ರ ಅದು ಕೆಲವೊಂದು ಸಿಚುವೇಶನ್ಗಳಿಗೆ ಮಾತ್ರ ಸೈಕಾಗಿ ಸೂಟ್ ಆಗಿಬಿಟ್ಟಿದೆ ಅದೊಂದು. ಇನ್ನು ಅವರು ಪ್ರದೀಪ್ ರಂಗದ ಆ್ಯಕ್ಟಿಂಗ್ ಕೇಳ್ತೀರಾ, ಸೈಕ್ ಆ್ಯಕ್ಟಿಂಗ್ ಮಾತ್ರ ಅವ್ರು ಮಾತ್ರ. ಇನ್ನು ಹೀರೋಯಿನ್ ಮಮತಾ ಅವರು ಸಖತ್ತಾಗಿ ಮಾಡಿದ್ದಾರೆ. ಸೊ ಒಟ್ನಲ್ಲಿ ಅವರಿಬ್ಬರಂತರೂ ಒಂದಾಗಲ್ಲ. ಇದು ಒಂದು ಒಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸೈಕ್ ಟ್ವಿಸ್ಟ್ಗಳಿರ್ತವೆ. ಕಾಮಿಡಿಯಲ್ಲೂ ಟ್ವಿಸ್ಟು. ಕೆಲವೊಂದು ಡೈಲಾಗ್ಗಳು ಸ್ವಲ್ಪ ಹಾರ್ಟ್ ಟಚಿಂಗ್ ಆಗಿರ್ತವೆ. ಅದೊಂದು ಚೂರು ಹೈಲೈಟ್ ಅದು ಮಾತ್ರ. ಸೊ ಅದಕ್ಕೆ ಅನಿಸುತ್ತೆ ಮೂವಿ ಹಿಟ್ಟಾಗಿದೆ. ಏನೋ ಬರ್ತಾರೋ ಪ್ರದೀಪ್ ರಂಗನಾಥನ್ ಮೂವಿ ಬರ್ತಾ ಇರೋದೆಲ್ಲ ಹಿಟ್ಟನೇ ಆಗ್ತಾಯಿದೆ. ಒಳ್ಳೆಯದಾಗಲಿ ಅವ್ರಿಗೂ. ಮೂವಿ ಮಾತ್ರ ಓವರ್ ಆಲ್ ಮೂವಿ ಗುಡ್. ಸ್ವಲ್ಪ ಅಲ್ಲೊಂಚೂರು ಸ್ವಲ್ಪ ಅನ್ನೆಸರಿ ಸೀನ್ಸ್ಗಳು ಬರ್ತಾ ಇರ್ತವೆ. ಬೇಡ್ದಾಗಿತ್ತೇನೋ ಬಂದಾಗೆಲ್ಲ ಸ್ವಲ್ಪ ಬೋರ್ ಅನಿಸುತ್ತೆ. ಫಸ್ಟ್ ಹಾಫಲ್ಲೂ ಅಷ್ಟೇ, ಸೆಕೆಂಡ್ ಹಾಫಲ್ಲೂ ಅಷ್ಟೇ. ಬಟ್ ಕೆಲವೊಂದು ಸೀನ್ಗಳು ಮಾತ್ರ ಹೈಲೈಟು. ಆಲ್ಮೋಸ್ಟ್ ಇದು ಬೋರಿಂಗ್ ಅನ್ಸೋದು ಒಂದು ಸ್ವಲ್ಪ 15-20% ಅಷ್ಟೇ ಅನಿಸುತ್ತೆ. ಇನ್ನು ಓವರ್ ಆಲ್ ಮೂವಿ ಮಸ್ತ್ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು. ಇನ್ನು ನೆಕ್ಸ್ಟ್ ಮೂವಿಲಿ ಆಲ್ಮೋಸ್ಟ್ ಎಲ್ಲ ತಮಿಳ, ಅದೇನು ಹೇಳ್ಬೇಕಾಗಿದೆ ಅವಶ್ಯಕತೆ ಏನಿಲ್ಲ. ಇನ್ನು ನೆಕ್ಸ್ಟ್ ಮೂವಿಲಿ ಹೇಳಬೇಕು ಅಂದರೆ ಸೈಕ್ ಮೂವಿ ಅದೊಂದು ಹೇಳ್ಬೋದು ಅಷ್ಟೇ. ಸೈಕಾಗಿರುತ್ತೆ ಮೂವಿ ನೋಡ್ಕೊಂಬಂದವ್ರಿಗೆ ಮಾತ್ರ. ಬಟ್ ಒಂದು ಮಿಡಲಲ್ಲಿ ಅನಿಸುತ್ತೆ. ಮಿಡ್ಲಲ್ಲಿ ಒಂಚೂರು ಸ್ವಲ್ಪ ಅಳು ಬರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಕ್ಲೈಮ್ಯಾಕ್ಸು ಒಂಥರ ಟ್ವಿಸ್ಟು. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಆಗ್ತದೆ. 15 ನಿಮಿಷಕ್ಕೂ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಸೊ ಆಫ್ಟರ್ ಸ್ಟಾರ್ಟಿಂಗ್ ಹಾಫ್ ಆನ್ ಅವರ್ ಆದಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಇದೇ ಇರುತ್ತೆ. ಮೂವಿ ಫುಲ್ಲು ಇದೆ. ನಗು ಕಾಮಿಡಿನೂ ಅಷ್ಟೇ. ಒಂದು 50% ಕಾಮಿಡಿ ಇದೆ. ಎಮೋಷ್ನಲ್ ಸೀನ್ಸ್ ಇದ್ದಾವೆ. ಓವರ್ ಆಲ್ ಮೂವಿ ಗುಡ್. ಇನ್ನು ಯಾರು ನೋಡಿಲ್ಲ ಹೋಗಿ ನೋಡಿ. ಇದಿಷ್ಟು ಗೈಸ್ ಮೂವಿ ರಿವ್ಯೂ. ಥ್ಯಾಂಕ್ ಯು ಸೊ ಮಚ್. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ.